ಸುಪ್ರೀಂ ಕೋರ್ಟು ಶಬ್ದ ಮಾಲಿನ್ಯ ನಿಯಂತ್ರಣದ ಬಗ್ಗೆ ಒಂದು ಆದೇಶ ಹೊರಡಿಸಿದೆ. ಈ ಧ್ವನಿವರ್ಧಕಗಳಿಂದ ಉಂಟಾಗ್ತಾ ಇರೋಂಥ ಶಬ್ದನ ಕಂಟ್ರೋಲ್ ಮಾಡಬೇಕು. ಶಬ್ದ ಮಾಲಿನ್ಯದಿಂದ ಪರಿಸರ ಹಾಳಾಗ್ತದೆ, ಅದು ಸರಿ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಧ್ವನಿವರ್ಧಕಗಳನ್ನು ಕಂಟ್ರೋಲ್ ಮಾಡಬೇಕು ಅನ್ನೋಂಥ ಒಂದು ಆದೇಶ ಹೊರಡಿಸಿದೆ. ಇದು ವಿಶೇಷವಾಗಿ ಆಜಾನ್ ಏನು ಕೂಗ್ತಾರೆ ಅದನ್ನು ಕೂಗೋ ದಿಕ್ಕಿನಲ್ಲೂ ಕೂಡ ಇದನ್ನು ಕಂಟ್ರೋಲ್ ಮಾಡಬೇಕು ಅಂತೇಳಿ ಮಹಾರಾಷ್ಟ್ರದಲ್ಲಿ ಒಂದು ಆದೇಶನೇ ಹೊರಡಿಸಿದರೆ ಸುಮಾರು 1500ಕ್ಕೂ ಹೆಚ್ಚಿಗೆ ಧ್ವನಿವರ್ಧಕಗಳನ್ನು ಮಸೀದಿಗಳಿಂದ ತೆರವುಗೊಳಿಸಿದ್ದಾರೆ. ಅಲ್ಲಿ ಯಶಸ್ವಿಯಾಗಿದೆ. ಅದೇ ರೀತಿ ಲೌಡ್ ಸ್ಪೀಕರ್ಗಳನ್ನು ಬಳಸೋದನ್ನು ಕೂಡ ಎಷ್ಟು ಸಾಧ್ಯವೋ ಅಷ್ಟು ನಿಯಂತ್ರಣ ಆಗ್ತಾ ಇದೆ. ಅದಕ್ಕೆ ಒಂದು ವ್ಯವಸ್ಥೆನೂ ಕೂಡ ಅದರಲ್ಲಿ ಮಾಡಿಕೊಂಡಿದ್ದಾರೆ. ಈ ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿ ಅದ್ರ ಸುತ್ತ ಇರುವಂಥ ಮುಸಲ್ಮಾನರ ಆಜಾನ್ ಸಂದೇಶವನ್ನು ಕೂಡ ಅದ್ರ ಮುಖಾಂತರ ಆಗತ್ತೆ. ಇದನ್ನು ಪಠಾಣ್ ಅನ್ನೋಂಥ ಒಬ್ಬ ವ್ಯಕ್ತಿ ಅದನ್ನು ಸ್ವಾಗತ ಮಾಡಿ ಇದನ್ನು ಎಲ್ಲ ಧರ್ಮದವರು ಇದು ಆಚರಣೆ ಮಾಡಬೇಕು ಅನ್ನೋಂಥ ವ್ಯವಸ್ಥೆನ ಈ ಪಠಾಣ್ ಅನ್ನೋರು ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಮಹೀಮ್ ಜುಮಾ ಮಸೀದಿ ಫಹಾದ್ ಖಲೀಲ್ ಪಠಾಣ್ ಅಂತ ಅವರ ಹೆಸರು. ಅದರಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ನೇರವಾಗಿ ನಮ್ಮ ಜನರಿಗೂ ಅಜಾನನ್ನು ಪ್ರಸಾರ ಮಾಡುತ್ತಿದ್ದೇವೆ ಅನ್ನೋಂಥ ಮಾತನ್ನು ಕೂಡ ಆ ಪಠಾಣ್ ಅವರು ಹೇಳಿದ್ದಾರೆ. ನಿಮಗೆ ಅದಕ್ಕೋಸ್ಕರ ಕಾಪಿ ಕೂಡ ಕೊಟ್ಟಿದ್ದೀನಿ. ಇದನ್ನು ಕರ್ನಾಟಕ ರಾಜ್ಯದಲ್ಲೂ ಕೂಡ ತರೋ ದಿಕ್ಕಿನಲ್ಲಿ ಪ್ರಯತ್ನ ನಡೆಸಿದ್ರೆ ಮುಸಲ್ಮಾನರು ಕೂಡ ಸಂತೋಷ ಪಡ್ತಾರೆ. ಎಲ್ಲ ಮುಸಲ್ಮಾನರು ಕೂಡ ಈ ರೀತಿ ಶಬ್ದ ಮಾಲಿನ್ಯ ಮಸೀದಿಗೆ ಹೋಗಿ ಮಾಡಬೇಕು ಅನ್ನೋದೇನಿಲ್ಲ. ಎಲ್ಲೆಲ್ಲಿರ್ತಾರೋ ಅಲ್ಲಲ್ಲೇ ಆ ಅಪ್ಲಿಕೇಶನ್ ಬಳಸ್ಕೊಂಡು ಅದನ್ನು ಮಾಡೋಕ್ಕೆ ಅವಕಾಶ ಇದೆ. ಅಜಾನ್ ಕೂಗೋದು ತಪ್ಪತ್ತೆ. ಈ ದಿಕ್ಕಿನಲ್ಲಿ ನಾನು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶ ಏನು ಹೊರಡಿಸಿದೆ, ಮಹಾರಾಷ್ಟ್ರ ಸರ್ಕಾರ ಮತ್ತು ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಕೂಡ ಇದನ್ನು ಜಾರಿ ತರೋ ಪ್ರಯತ್ನ ನಡೆಸ್ತಾ ಇದ್ದಾರೆ. ಅದು ಕರ್ನಾಟಕ ರಾಜ್ಯದಲ್ಲೂ ಕೂಡ ತರಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡೋದಕ್ಕೆ ಇಷ್ಟಪಡ್ತೇನೆ.